ನಾನು ಇದು ಮಾಡ್ಬೇಕಾದ್ರೆ ಸಿಂಗಲ್ ಲೈನ್ ಮಾಡ್ಬೇಕಂದ್ರು ನಾನು ಚಳಿ ಇದ್ದಕ್ಕೆ ಡಬಲ್ ರೋಡ್ ಮಾಡಿದೀನಿ. 5 ಸಾಲ ಹಾಕ್ಬಿಟ್ಟು ಡಬಲ್ ರೋಡ್ ಮಾಡಿದೀನಿ. ಅದೇ ಬೆಳೆ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತಾ ಐತೆ. ಬಿಸಿ ಬಂದ್ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತಾ ಐತೆ. ಸುಳಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ದು ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಮ್ದು ಆಲಹಳ್ಳಿ ಗ್ರಾಮ, ಒಕ್ಲೇರ್ ಹೋಬಳಿ, ಕೋಲಾರ ತಾಲೂಕು. ನಾವು 30 ವರ್ಷದಿಂದ ತೋಟ ಮಾಡ್ತಾ ಇದೀವಿ. ನಾವು ತರಕಾರಿ, ಟೊಮೆಟೊ, ಗಡ್ಡೆಕೋಸು, ಸೇವಂತಿಗೆ ಎಲ್ಲ ಬೆಳಿತೀವಿ. ತರಕಾರಿ ಬೆಳಿತೀವಿ. ಯಾರೋ ಒಬ್ರು ನಮ್ಮ ಅಣ್ಣ ಒಬ್ರು ಕೃತಿಕ ಹಾಕ್ಬೇಕು, ಕೃತಿಕ ಚೆನ್ನಾಗ್ ಬರ್ತದೆ, ಇಳುವರಿ ಚೆನ್ನಾಗ್ ಬರ್ತದೆ ಅಂತ ಹೇಳಿದ್ರು. ನಾವು ಕೃತಿಕನೇ ಸ್ಟಾರ್ಟ್ ಮಾಡ್ಕೊಂಡು ಹಾಕಿದೀವಿ. ಡಿಸೆಂಬರ್ ಎಂಡಿಂಗ್ ಅಲ್ಲಿ ಹಾಕಿದ್ವಿ. ಇವಾಗ ಫೆಬ್ರವರಿಯಲ್ಲಿ ಕಾಯಿ ಹೋಯ್ತಾ ಇತ್ತು. ಇವಾಗ ಒಂದು 3 ಕಟಿಂಗ್ ಆಗೈತೆ, ಒಂದು 10 ಟನ್ ಕಾಯಿ ಹೋಗೈತೆ. ಇನ್ಮೇಲೆ ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು. ನಾವ್ 3 ಎಕರೆ ಹಾಕಿದ್ವಿ. ನಾವ್ ಇದ್ ನಾಟಿ ಮಾಡಿದಾಗ ಚಳಿ ಇತ್ತು, ತುಂಬಾ ಚಳಿ ಇತ್ತು. ಕಾಯಲ್ಲಂತೂ ಚೆನ್ನಾಗ್ ಬರ್ತೈತೆ, ಬೆಳೆ ಚೆನ್ನಾಗೈತೆ. ಇವಾಗ SBM ಅಂತ ಒಂದು ಮಂಡಿ ಐತೆ, ಮಂಡಿಗೆ ಆಗ್ತಾ ಇದೆ ಅಂಬರೀಶ್ ಅಂತ ಹೇಳಿ. ಆ ರೇಟ್ ಪರವಾಗಿಲ್ಲ, ಟಾಪ್ ರೇಟ್ ಹೋಗ್ತಾ ಇದೆ. ಅದಕ್ಕೆ ರೇಟ್ ಹೋಗ್ತಾ ಇದೆ, ಪರವಾಗಿಲ್ಲ. ಅದು 20 ಕೆಜಿ ಚೀಲ ಆಗ್ತಾ ಇದ್ವಿ ನಾವು. 20 ಕೆಜಿ ಚೀಲ ಸ್ಟಾರ್ಟಿಂಗ್ ಅಲ್ಲಿ ನಮ್ದು 400 ರೂಪಾಯಿ ಹೋಯ್ತು ಒಂದ್ ದಿವಸ. ರಿಲಯನ್ಸ್ ಹಾಕಿದ್ವಿ, ರಿಲಯನ್ಸ್ ಅಲ್ಲಿ 20 ರೂಪಾಯಿ ರೇಟ್ ಹಾಕಿದ್ರು. ಇದು ಕಲರ್ ತುಂಬಾ ಚೆನ್ನಾಗೈತೆ, ಲತ್ತು ಚೆನ್ನಾಗೈತೆ. ಏನ್ ಮೋಟನ್ ಬರ್ತಾ ಇಲ್ಲ ಚಳಿ ಅನ್ಬಿಟ್ಟು. ಎಲ್ಲರೂ ಬೆಳಿಬೋದು ಸರ್, ಇದು ಎಲ್ಲರೂ ಬೆಳಿಬೋದು. ತುಂಬಾ ಗ್ರೀನಿಶ್ ಆಗೈತೆ ಗಿಡ ಚೆನ್ನಾಗೈತೆ. ಏನ್ ರೋಗ ತೋಟದಲ್ಲಿ ರೋಗ ಇಲ್ಲ. ನಮ್ದು ತುಂಬಾ ಚೆನ್ನಾಗ್ ಬಂತು. ಕೃತಿಕ ಚೆನ್ನಾಗೈತೆ, ಬೆಳೀರಿ, ಎಲ್ಲರೂ ಬೆಳೀರಿ, ಎಲ್ಲರೂ ಚೆನ್ನಾಗಲಿ.